ಈಗ ಮುಂದಿನ ಕ್ರಮ ಏನೀಗ? ಪೊಲೀಸರ ಮುಂದಿನ ಕಾನೂನು ಕ್ರಮಗಳು ಏನಿರುತ್ತವೆ? ಜಾಮೀನು ರದ್ದಿನ ಆದೇಶದ ಪ್ರತಿಯನ್ನು ಅವರು ಪಡಿತಾರೆ. ಮೊದಲು ತನಿಖಾಧಿಕಾರಿಗಳು ಪ್ರತಿಯನ್ನು ಪಡೆದು ಅದು ACP ಚಂದನ್ ಕುಮಾರ್ ಅವರನ್ನೇ, ಅದಾದ್ಮೇಲೆ ವಿಚಾರಣಾಧೀನ ನ್ಯಾಯಾಲಯಕ್ಕೆ ಪ್ರತಿಯನ್ನು ಸಲ್ಲಿಕೆ ಮಾಡ್ತಾರೆ. ಮುಂದಿನ ಪ್ರಕ್ರಿಯೆ ಏನು ಅನ್ನೋದನ್ನು ಜರುಗಿಸ್ತಾರೆ. ಸೊ ಇದು ನೆಕ್ಸ್ಟ್ ಈಗಾಗಲೇ ಮತ್ತೆ ದರ್ಶನ್ಗೆ ಕಾಲಾವಕಾಶ ಕೇಳುವಂತ ಸಾಧ್ಯತೆಗಳೇನಾದ್ರೂ ಇದೆಯಾ ಅದನ್ನೇ ಹೇಳ್ತಾ ಇದ್ರು. 2-3 ದಿನ ಇಲ್ಲ, ಲಾಯರ್ ಅದನ್ನೇ ಹೇಳ್ತಾ ಇದ್ರು. ಯಾರು ಕೂಡ ಆ ಸಂದರ್ಭದಲ್ಲಿ ಬಂದ ತಕ್ಷಣನೇ ನಮಗೊಂದಿಷ್ಟು ಕಾಲಾವಕಾಶ ಕೊಡಿ ಅಂತ ಕೇಳುವಂತ ಪ್ರಯತ್ನವನ್ನು ಯಾರು ಮಾಡಲಿಲ್ಲ ಅಂತ. ಬಹುಶಃ ಜಂಗಬಲ ಹುಡುಗೋಗ್ಬಿಟ್ಟಿದೆ. ಆ ಸಂದರ್ಭದಲ್ಲಿ ಏನ್ ಕೇಳಬೇಕು ಅಂತ ಗೊತ್ತಾಗಿಲ್ಲ ಅವ್ರಿಗೆ. ಸೊ ಹೀಗಾಗಿ ಅವ್ರು ಕೇಳಿಲ್ಲ. ಹೀಗಾಗಿ ಒಬ್ಬ ಲಾಯರ್ ಹೇಳ್ತಾ ಇದ್ರು, ಅಂದ್ರೆ ಸರ್ಕಾರದ ಪರವಾಗಿರುವಂತವ್ರು ಏನು ಅಂದ್ರೆ ಈ ಕೊನೆಯ ವಾರ ಅಂದ್ರೆ 4ನೇ ವಾರದಲ್ಲಿ ನಾವು ಅವ್ರನ್ನ ವಶಕ್ಕೆ ಬಿಡ್ತೀವಿ ಅಂತ. ದಿಢೀರ್ನೇ ಹೋಗಿ ಕರ್ಕೊಂಡ್ಬಿಡ್ತಾರೆ ಅಂತ ಹೇಳಕ್ಕಾಗಲ್ಲ. ಅವ್ರಿಗೆ ಟೈಮ್ ಕೊಡ್ತಾರೆ, ಬಂದು ಸರೆಂಡರ್ ಆಗಿ ಅಂತ. ಸೊ ಅದೆಲ್ಲದೂ ಕೂಡ ಮತ್ತೆ ಯಾರು ಅವಗಾಹನೆ ಬಿಟ್ಟಂತ ಸಂಗತಿ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ನೋಡಿ, ನೆಕ್ಸ್ಟ್ ಪ್ರೊಸೀಜರ್ಸ್ ಅರೆಸ್ಟ್ ವಾರೆಂಟ್ ಪಡಿಬೇಕು ಈಗ. ಸೊ ಅವ್ರು ಅರೆಸ್ಟ್ ವಾರೆಂಟ್ ಅನ್ನ ಇವ್ರ ವಿರುದ್ಧ ತಗೊಂಡು ನಂತರ ಮತ್ತೆ ಇವ್ರನ್ನ ಬಂಧನ ಮಾಡಬೇಕಾಗುತ್ತೆ. ಅದಕ್ಕೂ ಮೊದಲೇ ಸರೆಂಡರ್ ಆದ್ರೆ ಆಗ ವಾರೆಂಟ್ ಅವಶ್ಯಕತೆ ಇರೋದಿಲ್ಲ ಅಂತೇಳಿ. ಅಂದ್ರೆ ಇದು ಪ್ರೊಸೀಜರ್ಗಳು. ಈಗ ಸುಪ್ರೀಂ ಕೋರ್ಟ್ ಹೇಳಿರೋದು ನೀವು ಬಂದು ಸರೆಂಡರ್ ಆಗಿ ಅಂತ. ಒಂದು ವೇಳೆ ನೋಡೋಣ, ಟೈಮ್ ಕಿಲ್ ಮಾಡೋಣ, ವಾರೆಂಟ್ ಬರಲಿ, ಅವರೇ ಕರ್ಕೊಂಡು ಹೋಗ್ಲಿ ಅನ್ನುವಂಥದ್ದು ಏನಾದರೂ ಬಂಡು ಬಿದ್ರೆ ಆಗ ನೆಕ್ಸ್ಟ್ ಪೊಲೀಸರು ಹೋಗಿ ಸೆಷನ್ಸ್ ಕೋರ್ಟ್ಗೆ ಈಗ ಏನು ಆದೇಶದ ಪ್ರತಿ ಇರುತ್ತೆ ಅದನ್ನು ಸಲ್ಲಿಕೆ ಮಾಡ್ತಾರೆ. ACP ಚಂದನ್ ಕುಮಾರ್ ಅವರು ಇದರ ತನಿಖಾಧಿಕಾರಿ. ಸೊ ಅವ್ರು ಹೋಗಿ ಅಲ್ಲಿ ಸಬ್ಮಿಟ್ ಮಾಡಿ ನೆಕ್ಸ್ಟ್ ನಮಗೆ ಆರೋಪಿಯನ್ನ ಮತ್ತೆ ವಶಕ್ಕೆ ಪಡೆಯೋದಕ್ಕೆ ವಾರೆಂಟ್ ಕೊಡಿ ಅನ್ನುವಂಥದ್ದನ್ನ ಕೇಳ್ತಾರೆ. ಸೊ ಸೆಷನ್ಸ್ ಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ವಾರೆಂಟ್ ಇಶ್ಯೂ ಮಾಡುತ್ತೆ. ಆ ವಾರೆಂಟ್ ಅನ್ನ ಸರ್ವ್ ಮಾಡಬೇಕಾಗತ್ತೆ ಹೋಗಿ ಪೊಲೀಸ್ ಅಧಿಕಾರಿಗಳು. ಸೊ ಇದು ನೆಕ್ಸ್ಟ್ ನಡೆಯಲಿರುವಂತಹ ಒಂದು ಪ್ರೊಸೀಜರ್. ಬಟ್ ಅದಕ್ಕೂ ಮುಂಚೆ ಈಗ ಸುಪ್ರೀಂ ಕೋರ್ಟ್ನ ಆದೇಶ ಏನಾಗಿದೆ ಅನ್ನುವಂಥದ್ದು ಸಹಜವಾಗಿ ದರ್ಶನಿಗೆ ಗೊತ್ತೇ ಇರುತ್ತೆ. ಈಗ ಬೆಂಗಳೂರಲ್ಲಿ ಇರಲಿ, ಎಲ್ಲೇ ಇರಲಿ, ಗೊತ್ತಾಗಿರುತ್ತೆ ನನ್ನ ಬೇಲ್ ಕ್ಯಾನ್ಸಲ್ ಆಗಿದೆ ಅಂತೇಳಿ. ಸೊ ಅವರಾಗೆ ಬಂದು ಸರೆಂಡರ್ ಆಗ್ತಾರಾ ಅಥವಾ ಪೊಲೀಸರು ಹೋಗಿ ಅವರನ್ನ ಕರ್ಕೊಂಡು ಬರಬೇಕಾಗತ್ತಾ, ಇದೆಲ್ಲವೂ ಕೂಡ ಮುಂದೆ ನೋಡಬೇಕು. ಸೊ ಇದು ಈಗ ಸದ್ಯಕ್ಕೆ ಇರುವಂತಹ ಬೆಳವಣಿಗೆಗಳು. ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಹೊರಬಿದ್ದಿರೋದ್ರಿಂದ ನೆಕ್ಸ್ಟ್ ಪ್ರೊಸೀಜರ್ಸ್ ಇದಾಗಿರುತ್ತೆ. ಯಾಕಂದ್ರೆ ಆದೇಶದ ಪ್ರತಿ ಸಿಗಬೇಕು. ಮೊದಲು ಆರೋಪಿಗಳ ಪರ ವಕೀಲರಿಗೂ ಕೂಡ ಪ್ರತಿ ಹೋಗುತ್ತೆ. ಸೊ ಎಲ್ಲ ಅಧಿಕಾರಿಗಳು ಯಾರಿದ್ದಾರೆ, ತನಿಖಾಧಿಕಾರಿಗಳು, ಅವ್ರಿಗೂ ಕೂಡ ಈ ಆದೇಶದ ಪ್ರತಿ ಸಿಗುತ್ತೆ. ನೆಕ್ಸ್ಟ್ ಪ್ರೊಸೀಜರ್ಗಳನ್ನ ಅವ್ರು ಫಾಲೋ ಮಾಡ್ತಾರೆ.